ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಜೊತೆಗೆ ಬುಧ ಇವತ್ತು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ದ್ವಾದಶ ರಾಶಿಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ಇವತ್ತು ದ್ವಾದಶ ರಾಶಿಯ ಫಲಾಫಲ ಏನು, ಜೊತೆಗೆ ಈ ದಿನದ ವಿಶೇಷತೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಸೋಮವಾರ ಜೊತೆಗೆ ಬುಧ ಗ್ರಹದ ಬದಲಾವಣೆ ಕೂಡ ಇದೆ. ಹಾಗಾದ್ರೆ ಈ ದಿನದ ವಿಶೇಷತೆ ಹೇಗಿದೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧ ಯಶರತೌ ವಾಚನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಅಶ್ವಿನಿ ನಕ್ಷತ್ರ. ಈ ದಿವಸ ಅಶ್ವಿನಿ ನಕ್ಷತ್ರ ಇದೆ. ಸೋಮವಾರ ಈಶ್ವರನ ವಾರ, ಮೃತ್ಯುಂಜಯನ ವಾರ ಮತ್ತು ಅಶ್ವಿನಿ ನಕ್ಷತ್ರ ಸೇರಿದೆ. ಹೀಗಾಗಿ ಆರೋಗ್ಯ ವರ್ಧನೆಗೆ ಈ ದಿವಸ ತುಂಬ ಪ್ರಶಸ್ತವಾದ ನಕ್ಷತ್ರ ಇದು. ಏನಾದರೂ ನಾವು ಔಷಧಿ ಸ್ವೀಕರಿಸಬೇಕು ಅಥವಾ ಇನ್ಯಾವುದೋ ಟ್ರೀಟ್ಮೆಂಟ್ ತೊಗೋಬೇಕು, ಇನ್ಯಾವುದೋ ಸರ್ಜರಿ ಮಾಡಿಸ್ಬೇಕು, ಈ ಥರ ನಮ್ಮ ದೇಹಕ್ಕೆ ಆರೋಗ್ಯಪ್ರದವಾಗಿರತಕ್ಕಂಥದ್ದು ಏನಾದರೂ ಮಾಡಬೇಕು, ಒಂದು ಮಾತ್ರೆ ತೊಗೋಬೇಕು, ಈ ಹೊತ್ತಿನಿಂದ ತೊಗೊಳ್ಳ, ಈ ಥರ ಇದ್ದರೆ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡಬಹುದು ಅಂತ. ತುಂಬ ಆರೋಗ್ಯವರ್ಧಕ ನಕ್ಷತ್ರ ಅದು ಅಂತ. ಮತ್ತು ಈಶ್ವರ ಮೃತ್ಯುಂಜಯತಿ, ಮೃತ್ಯುವನ್ನು ಜಯಿಸ್ತಕ್ಕಂಥದ್ದಲ್ವ ಅವನ ಶಕ್ತಿ. ಅವನು ಮೃತ್ಯುವಾಗಿದ್ದಾನೆ, ಮೃತ್ಯು ಸ್ವರೂಪಿಯಾಗಿದ್ದಾನೆ, ಆದರೆ ಅಮೃತವನ್ನಾಗಿ ಮಾಡ್ತಾನೆ ನಮ್ಮನ್ನು. ಯಾರು ಭಕ್ತರೋ, ಯಾರು ಈಶ್ವರನ ನಚ್ಚಿಕೊಂಡಿರ್ತಾರೋ ಅವನನ್ನು, ಆ ಭಕ್ತರನ್ನು ಅವನು ಉದ್ಧರಿಸ್ತಾನೆ. ಹೀಗಾಗಿ ಈ ವಾರ ಮತ್ತು ಈ ನಕ್ಷತ್ರ ತುಂಬ ಚೆನ್ನಾಗಿದೆ. ಇನ್ನು ಎರಡನೇ ಅಂಶ, ಬುಧ ಇಷ್ಟು ದಿವಸ ಕುಜನ ಮನೆಯಲ್ಲಿದ್ದ. ಕುಜ ಶತ್ರುಕ್ಷೇತ್ರ. ಕುಜನಿಗೆ ಬುಧನ ಕಂಡ್ರಾಗಲ್ಲ, ಬುಧನಿಗೆ ಓಕೆ ಸಮವಾಗಿದೆ. ಆದರೂ ಅಂಥ ಶತ್ರುಕ್ಷೇತ್ರದಲ್ಲಿದ್ದಾಗ ಸ್ವಲ್ಪ ತಲೆ ಬಿಸಿ ಮಾಡ್ತಾನೆ. ಈ ಮುಖ್ಯವಾಗಿ ಬೌದ್ಧಿಕವಾಗಿ ಮಂಕುತನ ಮಾಡ್ತಾ ಇದ್ದ. ಇಷ್ಟು ದಿವಸ ಆಲೋಚನೆಗಳೆಲ್ಲ ಏನು ಆಲೋಚನೆ ಮಾಡಿದ್ರೂ ಅವ್ರಿಗೆ ಹೆಂಗೆ ಕೆಡಕ್ಕೆ ಮಾಡಲಿ, ಯಾವ ಥರ ತೊಂದರೆ ಮಾಡಲಿ, ಈ ಥರದ ಆಲೋಚನೆಗಳು ಬಂದುಬಿಡುತ್ತೆ. ಆ ಥರ ಆಗ್ತಾಯಿತ್ತು. ಈಗ ಹಾಗಲ್ಲ, ಗುರುವಿನ ಮನೆಗೆ ಹೋಗ್ತಾ ಇದ್ದಾನೆ. ಗುರು ಅಷ್ಟೇ. ಬುಧನಿಗೆ ಗುರು ಸಮ, ಆದರೆ ಗುರುವಿಗೆ ಬುಧನ ಕಂಡ್ರೆ ಆಗಲ್ಲ, ಶತ್ರುತ್ವ ಇದೆ. ಆದರೂ ಕೂಡ ಆ ಗುರುವಿನ ಮನೆಯಲ್ಲಿ ಬುಧನ ಸಂಚಾರ ಅಂತಕ್ಕಂಥದ್ದು ಶುಭ ಫಲವನ್ನು ಹೇಳಿದೆ. ಪಂಡಿತ, ಸತ್ಕೃತ, ಮೇಧಾವಿ ಅಂತೆಲ್ಲ ಹೇಳಿದೆ. ಪಂಡಿತ ರಾಜಮಾನ್ಯತೆ ಸಿಗುತ್ತೆ ಅಂತಲೂ ಹೇಳಿದೆ. ಹೀಗಾಗಿ ಒಳ್ಳೆಯ ಫಲಗಳನ್ನು ಬುಧ ಈ ದಿವಸದಿಂದ ಎಲ್ಲ ರಾಶಿಗಳವರಿಗೆ ಹಂಚ್ತಾನೆ. ಬೇರೆಲ್ಲ ಗ್ರಹಗಳು, ಕೆಲವು ಗ್ರಹಗಳಿಗೆ ಒಂದೊಂದು ಆ ರಾಶಿಗೆ ಪ್ರವೇಶವಾದಾಗ ರಾಶಿಯ ಮಧ್ಯಭಾಗದಲ್ಲಿ, ರಾಶಿಯ ಕೊನೆಯ ಭಾಗದಲ್ಲಿ ಹೀಗೆ ಫಲ ಇದ್ದರೆ ಬುಧನದು ಹೆಂಗೆ ಗೊತ್ತಾ? ಸಾರ್ವಕಾಲಂ ಅಂತ ಹೇಳಿದೆ. ಅಲ್ಲಿ ಒಂದು ಸಲ ನೆನಪು ಮಾಡಿಕೊಳ್ಳೋಣ. ಯಾಕೆ ಅಂತಂದರೆ ನಿಮಗೆ ಒಂದು ದೃಢ ನಿಶ್ಚಯವಾಗುತ್ತೆ ಮನಸ್ಸಿನಲ್ಲಿ, ಹೌದಾ ಇಂತಿಂಥ ಗ್ರಹಗಳು ಹೀಗ ಅಂದರೆ ಒಂದು ಸ್ಪಷ್ಟತೆ ಬರುತ್ತೆ. ಆ ಕಾರಣದಿಂದಾಗಿ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯಯಾತೌ ರವಿಸುತ ಶಶಿನೌ ವಿನಿರ್ಗಮಸ್ತು ಶಶಿತನಯ. ಶಶಿತನಯ ಅಂದರೆ ಚಂದ್ರನ ಮಗ. ಫಲದಸ್ತು ಸರ್ವಕಾಲಂ ಅಂತ, ಎಲ್ಲ ಕಾಲದಲ್ಲೂ ಅವನು ಫಲವನ್ನು ಕೊಡ್ತಾನೆ ಅಂತ. ಹೀಗಾಗಿ ಬುಧ ಪ್ರವೇಶ, ಒಂದು ರಾಶಿಯನ್ನು ಪ್ರವೇಶ ಮಾಡೋದು ಹಾಗಿರಲಿ, ಅವನು ಪ್ರವೇಶ, ಮಧ್ಯ, ಅಂತ್ಯ ಮತ್ತು ಇನ್ನೊಂದು ಹೀಗೆ ಅವನ ಪ್ರವೇಶ ಆಗ್ತಾ ಇದೆ ಅಂದರೆ ಫಲ ಸಿಗ್ತಾ ಇದೆ ಅಂತ. ಸಂಪೂರ್ಣವಾಗಿ ಎಲ್ಲ ಆ ರಾಶಿಯ ಅಷ್ಟೂ ದ್ರೇಕಾಣಗಳನ್ನು ಸಂಚರಿಸುವ ವೇಳೆಯಲ್ಲೆಲ್ಲ ಫಲ ಕೊಡ್ತಾನೆ ಅಂತ. ಅದು ಬುಧನ ವಿಶೇಷತೆ. ಇಂಥ ಬುಧ ಈ ಗುರುವಿನ ಮನೆಯಲ್ಲಿ ಸಂಚರಿಸುವಾಗ ತುಂಬ ಶುಭ ಫಲವನ್ನು ತಂದುಕೊಡ್ತಾನೆ. ಆತಂಕ ಬೇಡ. ಯಾವ್ಯಾವ ರಾಶಿಗಳಿಗೆ ಏನೇನು ಯಾವ್ಯಾವ ರೀತಿಯ ಫಲ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಕೆಲವು ರಾಶಿಗಳಿಗೆ ತೊಡಕು ಇದೆ, ಇಲ್ಲ ಅಂತಲ್ಲ, ಅದನ್ನು ಗಮನಿಸೋಣ. ಅಂತೂ ಈ ದಿವಸ ಪರಮೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಅಶ್ವಿನಿ ನಕ್ಷತ್ರದ ಮಹತ್ವ ತಿಳಿಸ್ಕೊಟ್ಟಿದ್ದೀರಾ. ಅದರ ಜೊತೆಗೆ ಬುಧ ಗ್ರಹದ ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನ ಮೈಸೂರಿನಿಂದ ಚಂದನ್ ಅವರು ಕಳಿಸ್ಕೊಟ್ಟಿದ್ದಾರೆ. ಚಂದನ್ ಅವರ ಜನ್ಮ ದಿನಾಂಕ 2/7/2002. ಹುಟ್ಟಿದ ಸಮಯ ರಾತ್ರಿ 11 ಗಂಟೆ. MBA ಆಗಿದೆ. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದನ್ ಅವರ ಪ್ರಶ್ನೆ MBA ಆಗಿದೆ, ವೃತ್ತಿ ವಿವಾಹ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಬುಧ ಕ್ಷೇತ್ರದಲ್ಲಿದ್ದಾನೆ. ಈ ಮೌಢ್ಯನಾಗಿದ್ದಾನೆ. ರವಿ ಜೊತೆಗೆ ಇದ್ದರೆ ಗ್ರಹಗಳು ಮೌಢ್ಯರಾಗಿಬಿಡ್ತಾರೆ, ಅದೊಂದು ಬಾಧೆ. ಆ ರೀತಿಯಲ್ಲಿ ಕರ್ಮಾಧಿಪತಿ ವೀಕ್ ಆಗಿಬಿಟ್ರೆ ಕೆಲಸಕ್ಕೆ ಪರದಾಟ ಆಗುತ್ತೆ. ಮತ್ತು ಕರ್ಮಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು ಸ್ವಲ್ಪ ವಿಘ್ನಗಳನ್ನು ಏನು ಹುಡುಕ್ತಾ ಇರ್ತೀರಾ, ಪಾಪ ಎಷ್ಟಂದರೂ ಅದು ಕನೆಕ್ಟ್ ಆಗ್ತಾ ಇರಲ್ಲ, ಯಾರು ಕರಿತಾ ಇರಲ್ಲ. ಅವು ಬಂದು ಅಕಸ್ಮಾತ್ ಕೆಲಸ ಸಿಕ್ಕರೆ ಅಲ್ಲೇನೋ ತೊಡಕೊಳ್ಳಿ, ಈ ರೀತಿ ಆಗಿಬಿಡುತ್ತೆ. ಇದಕ್ಕೆ ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಸ್ವಲ್ಪ ತೊಗರಿಬೇಳೆ ಹಾಗೂ ಹುರುಳಿ, ಇವೆರಡು ಹುರುಳಿಕಾಳು ಇವೆರಡು ಧಾನ್ಯಗಳನ್ನು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ. 6 ತಿಂಗಳು ನಿರಂತರವಾಗಿ ಮಾಡಿ. ಶ್ರದ್ಧೆ ಏರ್ಪಾಡಾಗುತ್ತೆ, ಅಷ್ಟರಲ್ಲಿ ಅವನ ಫಲವೂ ಸಿಗುತ್ತೆ. ತಪ್ಪದೇ ಇದನ್ನು ಮಾಡಿ, ವೃತ್ತಿ ಸಂಬಂಧಿ ಗೆಲುವುಂಟಾಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲ ಇದೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ನೋಡಿ 2026 ಏಪ್ರಿಲ್ ನಂತರದಲ್ಲಿ ವಿವಾಹಕ್ಕೆ ಅವಕಾಶ ಇದೆ. ಮದುವೆ ನೀವು ಪ್ರಯತ್ನ ಪಟ್ಟರೆ ಆಗೋಗ್ಬಿಡುತ್ತೆ. ಮುಂದಿನ 2026 ಡಿಸೆಂಬರ್ ವೇಳೆಗೆ ಮದುವೆ ಆಗಿಬಿಟ್ಟು ಗಂಡನ ಮನೆ ಸುಖವಾಗಿರ್ತೀರ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಭದ್ರಾವತಿಯಿಂದ ಯಶವಂತ್ ಅವರು ಕಳಿಸಿದ್ದಾರೆ. ಯಶವಂತ್ ಅವರ ಜನ್ಮ ದಿನಾಂಕ 3/10/2011. ಹುಟ್ಟಿದ ಸಮಯ ಮಧ್ಯರಾತ್ರಿ 2 ಗಂಟೆ 55 ನಿಮಿಷ. ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯಶವಂತ್ ಅವರ ಪ್ರಶ್ನೆ, ಮುಂದೆ ಹೇಗಿರ್ತದೆ ಜೀವನ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ. ವಿದ್ಯಾಭ್ಯಾಸ ಮುಖ್ಯವಾಗಿ ಗಮನಿಸಬೇಕು ಈ ಒಂದು ಏಜಲ್ಲಿ. ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಚತುರ್ಥ ಸ್ಥಾನಗಳನ್ನು ಗಮನಿಸ್ಕೊಂಡ್ರೆ ಸ್ವಲ್ಪ ವೀಕ್ನೆಸ್ ಕಾಣ್ತಾ ಇದೆ, ದುರ್ಬಲವಾಗಿದೆ. ಹೀಗಾಗಿ ತಪಸ್ಸು ಜಾಸ್ತಿ ಮಾಡಬೇಕು. ಯಾವಾಗ ನಮಗೆ ಒಂದು ವಿಷಯದ ಬಗ್ಗೆ ಅಷ್ಟು ಆಸಕ್ತಿ ಬರ್ತಾ ಇಲ್ಲ ಅಥವಾ ಅದರ ಕಡೆ ಗಮನ ಇಲ್ಲ ಅಂದರೆ ಅದನ್ನು ಬಿಟ್ಟುಬಿಡ್ತಕ್ಕಂಥದ್ದು ಸಾಮಾನ್ಯರ ಲಕ್ಷಣ. ಇದಾಗ್ತಾಯಿಲ್ಲ, ಬಿಟ್ಬಿಡಬಾರ್ದಾಗೆ ಅಂತ. ಆದರೆ ಬುದ್ಧಿವಂತರಾಗಿರ್ತಕ್ಕಂಥವ್ರು, ಜೀವನದಲ್ಲಿ ಗೆಲ್ಲಬೇಕು, ಗುರಿಯನ್ನು ಸಾಧಿಸಬೇಕು ಅಂತ ಛಲ ಇರತಕ್ಕಂಥವ್ರು ಏನು ಮಾಡ್ತಾರೆ ಮರಳಿ ಯತ್ನವ ಮಾಡು ಅಂತಕ್ಕಂತಹ ಮಾತನ್ನು ನೆನಪು ಮಾಡಿಕೊಂಡು ಮತ್ತೆ ಪ್ರಯತ್ನ ಮಾಡ್ತಾರೆ. ಆ ರೀತಿಯಲ್ಲಿ ನೀವು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನಕ್ಕೆ ತುಂಬ ಕೃಪೆ ಬೇಕಾಗಿರತಕ್ಕಂಥದ್ದು ಈಶ್ವರನ ಆರಾಧನೆ. ಹೀಗಾಗಿ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ, ಜೇನು ಪ್ರಸಾದವನ್ನು ತೆಗೆದುಕೊಳ್ಳಿ. ತುಂಬ ಸಹಾಯವಾಗುತ್ತೆ. ನಿರಂತರವಾಗಿ ವಿದ್ಯಾಭ್ಯಾಸ ಮುಗಿಯುವವರೆಗೆ ಈಶ್ವರನಲ್ಲಿ ತುಂಬ ಶ್ರದ್ಧೆ ಇಟ್ಟು ಜ್ಞಾನಮಿಚ್ಛೇತ್ ಮಹೇಶ್ವರಾತ್ ಅಂತ ಒಂದು ಮಾತಿದೆ. ನಮಗೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಧನಮಿಚ್ಛೇತ್ ಹುತಾಶನಾಥ್ ಅಂತ. ಹಣ ಬೇಕು ಅಂದರೆ ಅಗ್ನಿಯನ್ನು ಪ್ರಾರ್ಥನೆ ಮಾಡಬೇಕು, ಆರೋಗ್ಯ ಬೇಕು ಅಂದರೆ ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು. ಜ್ಞಾನಮಿಚ್ಛೇತ್ ಮಹೇಶ್ವರತ್, ಜ್ಞಾನ ಬೇಕು ಅಂದರೆ ಮಹೇಶ್ವರನ ಪ್ರಾರ್ಥನೆ ಮಾಡಬೇಕು ಅಂತ. ಹೀಗಾಗಿ ತಾವು ಇನ್ನೂ ಒಂದಿದೆ ಕೊನೆಯದು, ಮೋಕ್ಷಮಿಚ್ಛೇತ್ ಜನಾರ್ದನಾಥ್. ಮೋಕ್ಷ ಬೇಕಪ್ಪ, ನನಗೆ ಈ ಜನ್ಮವೇ ಬೇಡ ಅಂದರೆ ವಿಷ್ಣು ಪ್ರಾರ್ಥನೆ ಮಾಡಬೇಕು ಅಂತ. ನಿಮಗೆ ಈಗ ಬೇಕಾಗಿರೋದು ಜ್ಞಾನ ಅಲ್ವಾ? ಹೀಗಾಗಿ ಈಶ್ವರನ ಆರಾಧನೆಯಿಂದ ಅದು ಅನುಕೂಲ ಆಗುತ್ತೆ. ಮಾಡಿ ದಯವಿಟ್ಟು, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ನವೀನ್ ಅವರು ಕಳಿಸಿದ್ದಾರೆ. ನವೀನ್ ಅವರ ಜನ್ಮ ದಿನಾಂಕ 16/11/2001. ಹುಟ್ಟಿದ ಸಮಯ ಮಧ್ಯಾಹ್ನ 1 ಗಂಟೆ 22 ನಿಮಿಷ. MCA ಮಾಡ್ತಾ ಇದ್ದೀನಿ, ಮುಂದೆ ಕೆಲಸ ಹಾಗೂ ಆರೋಗ್ಯ ಹೇಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನವೀನ್ ಅವರ ಪ್ರಶ್ನೆ ವೃತ್ತಿ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿ ಆರೋಗ್ಯ ಸ್ಥಾನದಲ್ಲೇ ಇದ್ದಾನೆ. ಒಳ್ಳೆಯದು, ಏನೂ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪ್ರಸ್ತುತ ಕೇತು ದಶೆಯಲ್ಲಿ ಈಗ ನಿಮಗೆ ಈ ಕುಜನ ಕಾಲ ನಡೀತಾ ಇದೆ. ಕುಜ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ, ಆದರೆ ಉಚ್ಚ ಸ್ಥಾನ.
ತೊಂದರೆ ಇಲ್ಲ, ನಿಮಗೆ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಉಂಟಾಗುತ್ತೆ. ಮುಖ್ಯವಾಗಿ ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಕರ್ಮಸ್ಥಾನದಲ್ಲಿ ರವಿ ಇರತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಅನುಕೂಲ. ಯಾವುದೋ ಒಂದು ಗ್ರಹದಿಂದ ನಾನು ಹೀಗೆ ಅಂತ ನಾನಲ್ಲ, ಯಾರೂ ಹೇಳೋಕ್ಕಾಗಲ್ಲ. ಎಲ್ಲವನ್ನ ಸಮಗ್ರವಾಗಿ ನೋಡಿಕೊಂಡು ಹೆಚ್ಚಿನ ಪಾಲು ಯಾವ ಶುಭ ಗ್ರಹದಿದೆಯಾ ಅಂತ ನೋಡಿಕೊಂಡು ಆಯ್ತಪ್ಪ ಹೆಚ್ಚಿನ ಅನುಕೂಲ ಇದೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಶುಕ್ರ. ಹೀಗಾಗಿ ವೈಭೋಗದ ಸಂತೋಷದ ಸಮಾಧಾನದ ಬದುಕನ್ನು ಖಂಡಿತ ತಂದುಕೊಡ್ತಾನೆ. ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ನಿಮ್ಮ ಇಷ್ಟ ಸೇವೆ, ನಿಮಗೇನು ಅನಿಸುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಯಾವ ರೀತಿಯ ಸೇವೆ, ಅದನ್ನು ನಿರಂತರವಾಗಿ ಒಂದು ತಪಸ್ಸು ಅದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ರಜನಿ ಅವರು ಕಳಿಸಿದ್ದಾರೆ. ರಜನಿ ಅವರ ಜನ್ಮ ದಿನಾಂಕ 25/7/1998. ಹುಟ್ಟಿದ ಸಮಯ ಮಧ್ಯರಾತ್ರಿ 2:55. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ. ಜೊತೆಗೆ ಸ್ವಂತ ಮನೆ ಕಟ್ಟಬೇಕು ಅಂತ ಇದೆ, ಆ ಮನೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಜನಿಯವರ ಪ್ರಶ್ನೆ ಆರೋಗ್ಯ ಮತ್ತು ಸ್ವಂತ ಮನೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ತಾವು ಕೇಳಿದರೆ ಆರೋಗ್ಯದ ಬಗ್ಗೆ ಮೊದಲು ನೋಡಿಬಿಡೋಣ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. ಮಾರ್ಚ್ ನಂತರ ಶನೈಶ್ಚರ ಪ್ರಾರಂಭವಾಗುತ್ತೆ. ನೋಡಿ, ಮಾರ್ಚ್ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ದಯವಿಟ್ಟು ಶನೈಶ್ಚರ ಶಾಂತಿ ಮಾಡಿಸ್ಬೇಕು ಮತ್ತು ಶನೈಶ್ಚರ ಕವಚವನ್ನು ಕೇಳಿಸ್ಕೋಬೇಕು. ತಪ್ಪದೇ ಮಾಡಿ. ಅದರ ಪ್ರಭಾವ ಈಗಲೇ ಶುರುವಾಗಿಬಿಟ್ಟಿರುತ್ತೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ಬೇಕು ನಿಮಗೆ. ಶನೈಶ್ಚರನ ಆರಾಧನೆ, ಶನೈಶ್ಚರನ ಕವಚ ಹೇಳ್ಕೊಳ್ಳೋದು, ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸೋದು, ಹೀಗೆ ಯಾವುದಾದ್ರೂ ಮಾಡಿ. ಮಾರ್ಚ್ ನಂತರ ಏಪ್ರಿಲ್ನಲ್ಲಿ ನೀವು ಶನೈಶ್ಚರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ದಯವಿಟ್ಟು ಮಾಡಿಸಿ. ಇನ್ನು ಮನೆ ಬಗ್ಗೆ ಕೇಳಿದ್ದೀರಾ. ಮನೆ ನಿರ್ಮಾಣ ಯಾವಾಗ ಸಾಧ್ಯವಾಗುತ್ತೆ, ಇದು ನಿಮ್ಮ ಪ್ರಶ್ನೆ. ಮನೆ ನಿರ್ಮಾಣ ನಿಮಗೆ ನೋಡಿ 2033 ಬರಬೇಕು. ಅಲ್ಲಿವರೆಗೆ ಮನೆ ನಿರ್ಮಾಣಕ್ಕೆ ಕಷ್ಟ ಇದೆ. ಹೀಗಾಗಿ ಈಗಲೇ ನೀವು ಇನ್ನೂ ವಯಸ್ಸಿದೆ ನಿಮಗೆ, ಹೀಗಾಗಿ ಈಗಲೇ ಆತುರದ ನಿರ್ಣಯ ಎಲ್ಲ ಮಾಡಬೇಡಿ. ಈ ಸದ್ಯಕ್ಕೆ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. 33ರಲ್ಲಿ ಚತುರ್ಥಾಧಿಪತಿ ಕಾಲ ಬರುತ್ತೆ. ಆ ಸಂದರ್ಭದಲ್ಲಿ ಅವನು ಬಲವಾಗಿದ್ದಾನೆ, ಅನುಕೂಲ ಉಂಟಾಗುತ್ತೆ. ಯೋಗ ಬರಬೇಕು, ಯೋಗ ಬಂದಾಗ ಅನುಕೂಲ ಆಗುತ್ತೆ. ಹೀಗಾಗಿ ಆತುರಕ್ಕೆ ಬಿದ್ದು ನಾವು ಬಲಿಯಾಗಿ ಬಿಡಬಾರ್ದು. ಸಮಾಧಾನ ಇರಲಿ. ಮನೆ ಕಟ್ತೀರಾ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಇವತ್ತು ಬುಧನ ಪರಿವರ್ತನೆ ಇದೆ. ಬುಧನ ಪರಿವರ್ತನೆ ಅಂದಾಗ ಅದು ದ್ವಾದಶ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ಇವತ್ತು ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಈ ದಿವಸ ಮಾಂದ್ಯವುದಿಯಾಗಿದೆ. ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ವಿ, ಕೇತು ಇರತಕ್ಕಂಥದ್ದು. ಸಿಂಹ ರಾಶಿಯಲ್ಲಿ ಬುಧನ ಸ್ಥಿತಿಯನ್ನು ಈಗ ಕಾಣ್ತಾ ಇದ್ದೀವಿ ಸದ್ಯಕ್ಕೆ. ಅದು ವೃಶ್ಚಿಕ ರಾಶಿಯಲ್ಲಿ ಬುಧ ಸಂಕ್ರಮಣ ಇದೆ ಈ ದಿವಸ. ಧನು ರಾಶಿ ಪ್ರವೇಶ ಮಾಡ್ತಾನೆ. ಅಲ್ಲಿ ಈಗಾಗಲೇ ರವಿ, ಕುಜ, ಶುಕ್ರ ಈ ಗ್ರಹಗಳನ್ನೆಲ್ಲ ಕಾಣ್ತಾ ಇದ್ದೀವಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಶನಿ ಚಂದ್ರರು ಒಟ್ಟಾಗಿದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರೆಗೆ ದಿವಸ ನೋಡಿ, ಬುಧನ ಸಂಕ್ರಮಣ ಧನುರಾಶಿಗೆ ಅಂದರೆ ಭಾಗ್ಯಸ್ಥಾನಕ್ಕೆ ಬಂದರೆ ಸತ್ಕಾರ್ಯಗಳು, ದೇವತಾ ಪೂಜೆ ಪುನಸ್ಕಾರ, ಧರ್ಮ ಕಾರ್ಯಗಳು ಇಂಥವುಗಳೆಲ್ಲ ಆಸಕ್ತಿ ಬರತಕ್ಕಂಥದ್ದು, ಶ್ರದ್ಧೆ ಹೆಚ್ಚಾಗೋದು, ಅಧ್ಯಯನದಲ್ಲಿ ತೊಡಗ್ತಕ್ಕಂಥದ್ದು. ಬುಧನ ದೃಷ್ಟಿ ಮಿಥುನಕ್ಕೆ, ಗುರು ಮತ್ತು ಬುಧ ಇಬ್ಬರು ಪರಸ್ಪರ ವೀಕ್ಷಿಸ್ತಾರೆ, ಒಳ್ಳೆಯದು. ಹೀಗಾಗಿ ಬೌದ್ಧಿಕವಾಗಿ ಹಾಗೂ ಅಧ್ಯಾತ್ಮ ಇವುಗಳ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ, ಶ್ರದ್ಧೆ ಉಂಟಾಗುತ್ತೆ. ಈ ದಿವಸ ಮಾಂದಿ ದ್ವಿತೀಯ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಘರ್ಷಣೆಗಳು, ತಕರಾರು, ಗಲಾಟೆ ಇದೆ. ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸ. ಇದರಿಂದಾಗಿ ಇದು ಯಾವುದು ಬೇಡಪ್ಪ ಸಂಸಾರ ಅಂಥೇಳಿ ಒಂದು ಕಡೆ ಆ ಕಡೆ ತಿರುಗ್ತಕ್ಕಂತಹ ಸಾಧ್ಯತೆ ಕೂಡ ಆ ರೀತಿಯಲ್ಲಿ ಇದೆ. ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ, ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ನೀವು ನೋಡಿ, ದ್ವಿತೀಯದ ಮಾಂದಿ ಕಾರಣದಿಂದಾಗಿ ಕೃಷ್ಣ ಪ್ರಾರ್ಥನೆ ಮಾಡಿ, ಭಗವದ್ಗೀತಾ ಪುಸ್ತಕ ಪಾರಾಯಣ ಮಾಡ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಮಾಡಬಹುದು. ಇನ್ನು ವೃಷಭರಾಶಿಯವರೆಗೆ ದಿವಸ ನಿಮಗೆ ಮಾತಿನ ಸಮೃದ್ಧಿ ಚೆನ್ನಾಗಿದೆ. ವಾಗಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ಬುಧ ಮಾತು ಗುರುವಿನಿಂದಾಗಿ ಚೆನ್ನಾಗಿದೆ. ಜೇನು ಗುರು ಸಿಹಿಕ ಕಾರಕ. ಹೀಗಾಗಿ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದರೆ ಅತಿಯಾದ ಮಾತು, ಅತಿಯಾದ ವರ್ತನೆಗಳು ನಿಮಗೆ ತೊಂದರೆ ಮಾಡಬಹುದು. ಹುಷಾರು. ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದಿರಿ. ಅಷ್ಟಮದ ಬುಧನಿಂದಾಗಿ ಸ್ವಲ್ಪ ವಾಗ್ವ್ಯಯ ಅಂತ ಮಾತಾಡಿ ನಷ್ಟ ಮಾಡಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಹುಷಾರು. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ,
ಹಿರಿಯರ ಸಹಕಾರ ಇತ್ಯಾದಿ ಕಾಣ್ತಿರೋ ಸಂಶಯ ಇಲ್ಲ. ಅದರಲ್ಲಿ ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಇತ್ಯಾದಿ ಇದೆ. ಸಂಗಾತಿಯ ಆರೋಗ್ಯ ಸ್ವಲ್ಪ ಏರುಪೇರು ಆಗಬಹುದು, ಹುಷಾರು. ಈಶ್ವರನ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಗುರುವಿನ ಮನೆಯಲ್ಲಿ, ಗುರು ನಿಮ್ಮ ರಾಶಿಯಲ್ಲಿ ಪರಿವರ್ತನಾ ಯೋಗ ಒಳ್ಳೆಯದು. ವಿಖ್ಯಾತರಾಗ್ತೀರಾ, ಪ್ರಸಿದ್ಧರಾಗ್ತೀರಾ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಬಂಧು ಸ್ನೇಹಿತರ ಸಹಕಾರ ಸಿಗುತ್ತೆ. ವೃತ್ತಿಯಲ್ಲೂ ವಿಶೇಷವಾದ ಬಲ, ಬೌದ್ಧಿಕವಾಗಿ ಬಲ, ಹೀಗೆ ಹಲವು ಬಗೆಗಳ ಅನುಕೂಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆತಂಕ ಬೇಡ. ಆದರೆ ಸಪ್ತಮ ಸ್ಥಾನದಲ್ಲಿ ಕುಜನೂ ಇದ್ದಾನೆ, ರವಿ ಇದ್ದಾನೆ, ಶುಕ್ರನಿದ್ದಾನೆ, ವ್ಯಯಾಧಿಪತಿ. ಹೀಗಾಗಿ ಒಂದೇ ಫಲ ದಾಂಪತ್ಯದಲ್ಲಿ ಅನುರಾಗವೇ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ತಗಾದೆಗಳು, ಘರ್ಷಣೆಗಳು, ಹಾಗೆ ಸಾಮರಸ್ಯ, ಬೌದ್ಧಿಕ, ಹಾಗೆ ಸಮಾಧಾನ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ರೀತಿಯ ರಾಡಿ ಇದೆ. ಹೀಗಾಗಿ ನೀವು ಈ ವಿಷ್ಣು ಸನ್ನಿಧಾನದಲ್ಲಿ ನವಧಾನ್ಯ ದಾನ ಮಾಡ್ತಕ್ಕಂಥದ್ದು, ವಿಷ್ಣು ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರಾ ಈ ದಿವಸ. ಬುಧ ನಿಮ್ಮ ಪಾಲಿಗೆ ಅವನು 6ನೇ ಮನೆಗೆ ಬಂದರೆ ಎಂಥ ಜಾಣರು ಕೂಡ ಒಂದು ಸಾಲದ ಸುಳಿಗೋ ಅಥವಾ ಇನ್ಯಾವುದೋ ಶತ್ರುವಿನ ವ್ಯೂಹಕ್ಕೋ ಸಿಕ್ಕಾಗ್ಬಿಡೋ ಸಾಧ್ಯತೆ ಇರುತ್ತೆ. ಬುದ್ಧಿ ಮಂಕಾಗಿಬಿಡುತ್ತೆ. ಹೀಗಾಗಿ ಹಿರಿಯರ ಗುರುವಿನ ಸಹಾಯ ಸಹಕಾರ, ಮಾರ್ಗದರ್ಶನ ತೆಗೆದುಕೊಳ್ಳೋದು ಒಳ್ಳೆಯದು. ಈ ದಿವಸ ಸ್ವಲ್ಪ ಮಾನಸಿಕವಾಗಿ ಕೂಗುತ್ತೀರಾ. ಚಂದ್ರ ಶನಿ ಒಟ್ಟಾಗಿದ್ದರೆ ಈ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ, ಸ್ವಲ್ಪ ಮನಸ್ಸಿಗೆ ವ್ಯಥೆ ಉಂಟಾಗುವ ಸಾಧ್ಯತೆ ಇದೆ. ಈಶ್ವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಬುಧ ವಾಗಾಧಿಪತಿ ಪಂಚಮಕ್ಕೆ ಹೋದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಂದರೆ ಅಧ್ಯಯನ, ಸಂಶೋಧನೆ ಇವುಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಎಜುಕೇಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ವೃತ್ತಿಯಲ್ಲಿ ಬಹಳ ಚೆನ್ನಾಗಿದೆ ಈ ದಿವಸ. ಮತ್ತು ಮುಖ್ಯವಾಗಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಸ್ವಲ್ಪ ವಿಘ್ನಗಳು ಬರೋ ಸಾಧ್ಯತೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಚತುರ್ಥಕ್ಕೆ ಹೋದರೆ ಸಹೋದ್ಯೋಗಿಗಳ ಸಹಕಾರ, ಸಹೋದ್ಯೋಗಿಗಳು ಬಂಧುಗಳ ಹಾಗೆ ವರ್ತನೆ ಮಾಡ್ತಕ್ಕಂಥದ್ದು, ಬಂಧುಗಳಲ್ಲಿ ವಿಶ್ವಾಸ, ಆತ್ಮೀಯತೆ ಹೆಚ್ಚತಕ್ಕಂಥದ್ದು, ಭೂ ವ್ಯವಹಾರಗಳಲ್ಲಿ ಒಂದು ರೀತಿಯ ಶುಭ ಫಲ ಕಾಣ್ತಕ್ಕಂಥದ್ದು, ಗುರುವಿನ ದೃಷ್ಟಿಯೂ ಬೀಳುತ್ತೆ. ಈ ಕಾರಣದಿಂದಾಗಿ ಬಹಳ ವಿಶೇಷವಾಗಿದೆ. ವೃತ್ತಿಯಲ್ಲಂತೂ ವಿಶೇಷ ಮಾನ್ಯತೆ, ಸ್ಥಾನಮಾನ, ಬಡ್ತಿ, ಈ ರೀತಿಯ ಒಂದು ಶುಭ ಫಲ ಕಾಣ್ತೀರ. ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ದಿವಸ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಇದಕ್ಕೆ ಲಕ್ಷ್ಮೀನಾರಾಯಣರ ಸ್ಮರಣೆ, ಪ್ರಾರ್ಥನೆ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಈ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು. ವೃತ್ತಿಯಲ್ಲೂ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಕಿರಿಕಿರಿ ವಾತಾವರಣ ಇದೆ. ವೃತ್ತಿಯಲ್ಲಿ ಹುಷಾರು, ಎಚ್ಚರ ವಹಿಸಿ. ಈ ದಿವಸ ಬುಧ ತೃತೀಯಕ್ಕೆ ಹೋದರೆ ಸಹೋದರರು, ಸೇವಕರು ಇವರಿಂದಾಗಿ ಹೆಚ್ಚಿನ ವ್ಯಯ, ಅವರಿಗಾಗಿ ಖರ್ಚು, ಅವರಿಗಾಗಿ ಅಲದಾಟ, ಇಂಥ ಒಂದು ಸನ್ನಿವೇಶ ಏರ್ಪಾಡಾಗುತ್ತೆ. ವಿಷ್ಣು ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈಗ ಬುಧನ ಸಂಚಾರ ಇದೆ. ಬುಧ ಧನಸ್ಥಾನಕ್ಕೆ ಬರ್ತಾನೆ, ಲಾಭಾಧಿಪತಿ, ತುಂಬ ಒಳ್ಳೆಯದು. ಹಣಕಾಸಿನ ಸಮೃದ್ಧಿ ಉಂಟಾಗುತ್ತೆ, ಮಾತಿನ ಸಮೃದ್ಧಿ ಚೆನ್ನಾಗಿರ್ತದೆ. ಸ್ವಲ್ಪ ಹೊರಟಾಗಿದ್ದರೂ ಚೆನ್ನಾಗಿ ಮಾತಾಡಿರ್ತೀರ. ಹೀಗಾಗಿ ಅವನು ಹೇಳಿದ ಸರಿ ಇದೆ, ಕೋಪ ಮಾಡ್ಕೊಂಡಿರಬಹುದು, ಆದರೆ ಉದ್ದೇಶ ಸರಿ ಇದೆ ಅಂತ ಈ ರೀತಿಯ ಒಂದು ಶುಭ ಚಿಂತನೆ ಉಂಟಾಗುತ್ತೆ, ಸಂಶಯ ಇಲ್ಲ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ, ಲಾಭ ಕಾಣ್ತೀರಾ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಜಾಸ್ತಿ, ಕಾರಣ ಮಾಂದಿ. ಹೀಗಾಗಿ ನೀವು ಕೂಡ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನೋಡಿ ಪಂಡಿತರಾಗ್ತಕ್ಕಂಥದ್ದು, ಬುದ್ಧಿವಂತರಾಗ್ತಕ್ಕಂಥದ್ದು, ರಾಜಮಾನ್ಯತೆ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಮಾನ್ಯತೆ ಸಿಗುತ್ತೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಸಿಗುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಈ ಒಂದು ಪುಷ್ಯಮಾಸ ಇದ್ದರೂ ಕೂಡ ಏನೋ ಒಂದು ಆ ರೀತಿಯ ಒಂದು ಆಲೋಚನೆ, ಚಿಂತನೆ ಇವುಗಳಿಗೆ ತೊಡಗ್ತಕ್ಕಂಥದ್ದು, ಉತ್ತರ ಸಿಗ್ತಕ್ಕಂಥದ್ದು, ಈ ರೀತಿಯ ಒಂದು ಸತ್ಫಲ ಕಾಣ್ತೀರ. ಈ ದಿವಸ ಪ್ರಯಾಣದ ಸ್ವಲ್ಪ ಹುಷಾರು ಹೆಣ್ಮಕ್ಳು. ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ನೋಡಿ ಬುಧನ ಸಂಚಾರ ಹೇಗೆ ಬಂದರೆ ಅದೃಷ್ಟಹೀನತೆ ಅಂತ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು, ತೊಂದರೆಗಳು, ಯಾವುದೋ ಒಂದು ಸಮಸ್ಯೆ ನಿಮ್ಮ ತಲೆಗೆ ಬಂದುಬಿಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಬೌದ್ಧಿಕವಾಗಿ ನೀವು ಜಾಣರಿರಬಹುದು, ಆದರೆ ನಿಮಗೆ ತೊಂದರೆ ಇದೆ, ಹುಷಾರು. ಈ ದಿವಸ ನಿಮಗೆ
ಮಾಂದಿಯಿಂದಲೂ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗುತ್ತೆ, ಮಂಕಾಗ್ತೀರಾ, ಮಕ್ಕಳ ವಿಚಾರದಲ್ಲಿ ಅಸಮಾಧಾನ ಇದೆ ಈ ದಿವಸ. ಸ್ವಲ್ಪ ಸ್ತ್ರೀಯರಿಗೆ ಭಯದ ವಾತಾವರಣ, ಆತಂಕವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವೀಕ್ ಆಗಿದೆ ನಿಮಗೆ ಈ ದಿವಸ. ಬುಧನ ಪರಿವರ್ತನೆ ಮತ್ತಷ್ಟು, ವ್ಯಯದಲ್ಲಿ ಎಲ್ಲ ಗ್ರಹಗಳಿದ್ದರೆ ಎಲ್ಲ ಬಗೆಯಲ್ಲೂ ನಷ್ಟ, ವ್ಯಯ, ಅಸಮಾಧಾನ ಇದೇ ಇರ್ತದೆ. ಹೀಗಾಗಿ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಬುಧನ ಸಂಕ್ರಮಣ ನಿಮ್ಮ ಪಾಲಿಗೆ ಬಹಳ ವಿಶೇಷವಾದ ಬೌದ್ಧಿಕ ಲಾಭ. ನಿಮ್ಮನ್ನು ಕೇಳ್ತಾರೆ, ಇನ್ನೊಬ್ಬರೆಲ್ಲರೂ ಸಲಹೆ ಕೇಳ್ಕೊಂಬರ್ತೀನಿ ಅಡಿಯಪ್ಪ ಅವ್ರನ್ನ ಅಂತ. ಆ ರೀತಿಯ ಒಂದು ಬುದ್ಧಿ ಚುರುಕುತನ, ಬುದ್ಧಿ ಬೆಳವಣಿಗೆ ಇದೆಲ್ಲ ಚೆನ್ನಾಗಿದೆ. ಗುರುವಿನ ದೃಷ್ಟಿ ಬೇರೆ. ಹೀಗಾಗಿ ಅಧ್ಯಯನ, ಸಂಶೋಧನೆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲಿ ಹೆಣ್ಮಕ್ಕಳ ನಡುವೆ ಸ್ವಲ್ಪ ಪ್ರಮಾಣದ ಘರ್ಷಣೆ, ಅಸಮಾಧಾನ, ಆಹಾರ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಸಪ್ತಮಾಧಿಪತಿ ಕರ್ಮಸ್ಥಾನಕ್ಕೆ ಬಂದರೆ ಸಂಗಾತಿಯಿಂದಾಗಿ ಕೆಲಸಕ್ಕೆ ಸಹಾಯ. ನಿಮ್ಮ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದರೆ ತಿಂಡಿ ತಂದು ಕೊಡಲಾ, ನೀರು ತಂದು ಕೊಡಲಾ, ಊಟ ಇಲ್ಲೇ ತಂದು ಬಡಿಸ್ಲಾ, ಹೀಗೆ ಅದು ಅಂತಲ್ಲ, ಎಲ್ಲ ರೀತಿಯ ಸಹಾಯ ಸಹಕಾರ ಸಿಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಬಂಧುಗಳಿಂದ ಸಹಕಾರ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಬೆಳೆಯುತ್ತೆ. ಮತ್ತು ಸ್ನೇಹಿತರಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಲಸದಲ್ಲಿರುವ ಸ್ನೇಹಿತರ ಜೊತೆಗೆ ವಿಹಾರ, ಪ್ರಯಾಣ, ಈ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ ತೃತೀಯದ ಮಾಂದಿ ಸ್ವಲ್ಪ ಭಯವನ್ನು ಉಂಟು ಮಾಡಬಹುದು. ಭಯ ನಿವಾರಣೆಗೆ ಆಂಜನೇಯ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಭೀಮಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.